ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ಕರ್ಕಾಟಕ ರಾಶಿಯ ಪರಬನಾಮ ಸಂವತ್ಸರದ ಯುಗಾದಿಯ ಭವಿಷ್ಯವನ್ನು ನೋಡೋದಾದರೆ, ಕರ್ಕಾಟಕ ರಾಶಿಯವರು ವಿದ್ಯಾರ್ಜನೆಯಲ್ಲಿ ಅತಿ ಹೆಚ್ಚು ಮುಂದುವರಿತೀರಿ. ಮಾನಸಿಕ ಒತ್ತಡಗಳಿಂದ ದೂರ ಆಗ್ತೀರಿ. ರೈತರಿಗೆ ಉತ್ತಮವಾದಂಥ ಲಾಭಗಳು, ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಶೋಧನಾತ್ಮಕವಾದಂಥ ಘಟನೆಗಳು ನಡೆಯುವಂಥದ್ದು ಮತ್ತು ವ್ಯವಹಾರ ವ್ಯಾಪಾರ ಕ್ಷೇತ್ರದಲ್ಲಿ ತುಂಬಾ ಒಂದು ಕಾಂಪಿಟೇಷನ್ ನಡೆಯುವಂಥದ್ದು. ಫುಡ್ ಬಿಸ್ನೆಸ್ಗೆ, ಬಟ್ಟೆ ವ್ಯಾಪಾರಿಗಳಿಗೆ ಮತ್ತು ಸಣ್ಣ ಕೈಗಾರಿಕಾ ವ್ಯಾಪಾರಿಗಳಿಗೆ ಅಲ್ಪ ಮಟ್ಟಿನ ಲಾಭ. ಈ ಒಂದು ಸಂವತ್ಸರದಲ್ಲಿ, ಯುಗಾದಿಯ ಒಂದು ಸಂವತ್ಸರದಲ್ಲಿ ತಮಗೆ ವಿಶೇಷವಾಗಿ ಕಾಂಪಿಟೇಷನ್ಗಳು ಅತಿ ಹೆಚ್ಚಾಗಿರುತ್ತೆ ವ್ಯಾಪಾರಸ್ಥರಿಗೆ. ಮತ್ತು ದುಡಿದಂಥ ಹಣ ನಿಲ್ಲೋದಿಲ್ಲ ನಿಮ್ಮ ಹತ್ರ. ತಾವು ಎಷ್ಟೇ ದುಡಿತೀರಿ, ಆ ದುಡಿದಂಥ ಗಳಿಸಿದಂಥ ಒಂದು ಹಣ ಏನಿರುತ್ತೆ ತಮ್ಮ ಹತ್ರ ಸ್ಟೇ ಆಗೋದಿಲ್ಲ. ದಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್ ಆಗುತ್ತೆ ನಿಮಗೆ ಈ ಒಂದು ಸಂವತ್ಸರದಲ್ಲಿ. ಸಾಲಗಳು ಜಾಸ್ತಿ ಆಗೋದು, ಡೆಪ್ಟ್ಗಳು ಜಾಸ್ತಿ ಆಗುವಂತಹ ಒಂದು ಸಮಸ್ಯೆಗಳು ಸಹಿತ ಬರುತ್ತೆ ಅಂತಲೂ ಹೇಳ್ಬೋದು. ಮತ್ತು ಕಾರ್ಯಗಳು ವಿಳಂಬ ಆಗ್ತಾ ಹೋಗ್ತವೆ. ವಿಳಂಬ 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 ಇವತ್ತಾಗುವಂಥದ್ದು ನಾಳೆ, ನಾಳೆ ಆಗೋದು ನಾಡ್ದು, ಈ ಥರ ಆಗ್ತಾ ಇದ್ರೆ ತಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ತಾವು ಕುಂಕ್ತಾ ಹೋಗುತ್ತೆ. ಆ ಕಾನ್ಫಿಡೆಂಟ್ ಲೆವೆಲ್ ಯಾವತ್ತೂ ಸಹಿತ ಕುಗ್ಸಕ್ಕೆ ಹೋಗಬೇಡಿ. ಅದು ಒಂದು ಲಾಭವನ್ನು ತಂದು ಕೊಡುತ್ತೆ. ತಮ್ಮ ಪ್ರಯತ್ನವಿರಲಿ, ಸತತವಾದಂಥ ಪ್ರಯತ್ನವಿರಲಿ, ಪ್ರಯತ್ನಕ್ಕೆ ತಕ್ಕಂಥ ಫಲವನ್ನು ಸಹಿತ ತಾವು ಗಳಿಸ್ತೀರಿ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ತಮ್ಮ ಜೀವನದ ಮೌಲ್ಯದ ಕಡೆಗೆ ಗಮನವನ್ನು ಕೊಡ್ತೀರಿ. ಆಧ್ಯಾತ್ಮಿಕ ಜೀವನ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ವಿದೇಶ ಪ್ರಯಾಣವನ್ನು ಮಾಡುವಂಥದ್ದು, ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಮತ್ತು ಸೆಲೆಬ್ರಿಟಿಗಳಾಗಿರೋ ತಮ್ಮನ್ನ ರೆಕಗ್ನೈಸೇಷನ್ಗಳನ್ನು ಮಾಡುವಂಥದ್ದು, ರಾಜಕೀಯ ಜೀವನದಲ್ಲೂ ಸಹಿತ ಸ್ವಲ್ಪ ಮಟ್ಟಿನ ಪ್ರಶಂಸೆಗಳು ಬರುವಂಥದ್ದು ಮತ್ತು ಅಪಕೀರ್ತಿಗಳಾಗುವಂಥದ್ದು ಒಂದು ಸ್ತ್ರೀಯಿಂದ ಜಾಗೃತಿಯಾಗಿರಿ ಅಂತಲೂ ಸಹಿತ ಹೇಳ್ಬೋದಾಗತ್ತೆ. ಮತ್ತು ಕೈಗೊಂಡಂಥ ಕೆಲಸಗಳನ್ನು ಆದಷ್ಟು ಬೇಗ ತಾವು ಈಡೇರಿಸ್ತೀರಿ. ಮತ್ತು ಸ್ವಲ್ಪ ಒತ್ತಡದಿಂದ ತಾವು ಆಚೆಗಳನ್ನು ಸಹಿತ ಬರ್ತೀರಿ ಅಂತಲೂ ಹೇಳ್ಬೋದು. ಮತ್ತು ಈ ಕರ್ಕಾಟಕ ರಾಶಿಯವರು ಈ ಒಂದು ಸಂವತ್ಸರದಲ್ಲಿ ಆದಷ್ಟು ಸಹಿತ ಒಂದು ಗೌಪ್ಯತೆಯನ್ನು ತಾವು ಕಾಪಾಡ್ಕೊಳ್ತೀರಿ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಗಮನವನ್ನು ಸಹಿತ ಕೊಡ್ತೀರಿ. ಮತ್ತು ಶತ್ರುಗಳು ತಮಗೆ ಹುಟ್ಟುತ್ತಾ ಹೋಗ್ತಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೇಗೆ ಶತ್ರುಗಳು ಇರ್ತಾರೆ, ಹಾಗೆ ತಮಗೂ ಸಹಿತ ತಮ್ಮ ಒಂದು ನೇರ ನುಡಿ, ತಮ್ಮ ಒಂದು ಸ್ಟ್ರೈಟ್ ಫಾರ್ವರ್ಡ್ನೆಸ್ಸು, ತಾವು ಮಾಡ್ತಿರುವಂಥ ಕೆಲಸ ಕಾರ್ಯಗಳನ್ನು ನೋಡಿ ಹೊಟ್ಟೆ ಉರಿ ಜನಗಳಾಗಿರ್ಬೋದು, ಶತ್ರು ನಾಶಕಗಳಾಗಿರ್ಬೋದು ಅತಿ ಹೆಚ್ಚು ತಮಗೆ ಹುಡ್ತಾ ಹೋಗ್ತಾರೆ. ಅದರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ತಮ್ಮ ಗುರಿಯ ಬಗ್ಗೆ ತಾವು ಕಾನ್ಸಂಟ್ರೇಷನ್ ಮಾಡಿ, ಆ ಕಾನ್ಸಂಟ್ರೇಷನ್ನೇ ತಮ್ಮನ್ನು ಉತ್ತುಂಗಕ್ಕೆ ಏರಿಸುತ್ತೆ. ಮತ್ತು ಕೆಲಸ ಕಾರ್ಯಗಳನ್ನು ತಾವೇನು ಮಾಡ್ತಾ ಇರ್ತೀರಿ ಅದನ್ನು ಮೊದಲೇ ಹೇಳಿಬಿಟ್ಟು ಮಾಡಬೇಡಿ. ಮಾಡಿದ್ಮೇಲೆ ಮೊದಲು ಅದು ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಅಂತ ಸಹಿತ ಹೇಳ್ಬೋದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಿಡ್ನಿ ಸ್ಟೋನ್ಸ್ಗಳಾಗುವಂಥದ್ದು, ಬೆನ್ನಿನ ನೋವು, ತಲೆನೋವು, ಸೊಂಟ ನೋವು, ಈ ಥರ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಜಾಗೃತಿಯಾಗಿರಿ ಅಂತಲೂ ಹೇಳ್ಬೋದು. ಪ್ರಾಣಾಯಾಮ ಮೂಲ ಒಂದು ವಾಸಿಯಾಗುವಂತಹ ವಿಚಾರಗಳು ಸಹಿತ ಕೊಂಡು ಬರುತ್ತೆ. ಮತ್ತು ವಿಶೇಷವಾಗಿ ಕೆಲವೊಂದು ಸಮಯದಲ್ಲಿ ತಮ್ಮ ಡಿಸಿಷನ್ಗಳು ತುಂಬಾ ಉತ್ತಮವಾಗಿರುತ್ತೆ. ಸೆಲ್ಫ್ ಡಿಸಿಷನ್ಗಳಾಗಿರ್ತೀರಿ. ಮತ್ತು ಈ ಒಂದು ಸಂವತ್ಸರದಲ್ಲಿ ಆದಷ್ಟು ಸಹಿತ ಕರ್ಕಾಟಕ ರಾಶಿಯವರು ಇನ್ನೊಬ್ಬರ ಮಾತನ್ನು ಕೇಳದಲ್ಲೇ, ಅದನ್ನು ಪರಿಗಣಿಸ್ದಲೇ ತಮ್ಮ ಸ್ವಂತ ವಿಚಾರಕ್ಕೆ, ಸ್ವಂತ ಬೆಳವಣಿಗೆಗೆ ತಾವು ಹೆಚ್ಚಿನ ಒಂದು ಕಾರ್ಯವನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭಕ್ಕೆ ತಾವು ಗುರಿಯಾಗ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ನಾವಿಲ್ಲಿ ಹೇಳೋದಾದರೆ, ಈ ಒಂದು ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗ್ರೋತ್ ಅಂದರೆ ಫೈನಾನ್ಷಿಯಲ್ ಗ್ರೋತ್ ಆಗುವಂಥದ್ದು, ಪ್ರೊಫೆಷ್ನಲ್ ಗ್ರೋತ್ ಆಗುವಂಥದ್ದು, ಸಾಂಸಾರಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಪಿತ್ರಾರ್ಜಿತ ಕಡೆಯಿಂದ ಯಾವುದಾದ್ರೂ ಒಂದು ಆಸ್ತಿ ವಿಚಾರ ಆಗಿರ್ಬೋದು, ವ್ಯವಹಾರ ವಿಚಾರ ಆಗಿರ್ಬೋದು, ಅದರಿಂದ ಸ್ವಲ್ಪ ಗೊಂದಲಮಯವಾದಂಥ ವಾತಾವರಣಗಳು ಸಹಿತ ಸೃಷ್ಟಿಯಾಗುವಂಥ ವಿಚಾರಗಳು ಸಹಿತ ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಈ ಒಂದು ಸಂವತ್ಸರದಲ್ಲಿ ಆದಷ್ಟು ಸಹಿತ ತಾವು ಗಾಯತ್ರಿ ದೇವಿಯ ಒಂದು ಆರಾಧನೆಯನ್ನು ತಾವು ಮಾಡೋದ್ರಿಂದ ಅತಿ ಉತ್ತಮವಾದಂಥ ಬೆಳವಣಿಗೆ ತಮಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ತಾವು ಈ ಒಂದು ಸಂವತ್ಸರದಲ್ಲಿ ಶ್ವೇತ ಬಣ್ಣವನ್ನು ಧಾರಣೆ ಮಾಡೋದು ಅತಿ ಉತ್ತಮ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಮತ್ತು ವಿಷ್ಣು ದೇವರ ಮತ್ತು ಗಾಯತ್ರಿ ದೇವಿಯ ಒಂದು ಆರಾಧನೆ ಅತಿ ಉತ್ತಮವಾಗಿರುತ್ತೆ.
8 ಅನ್ನುವಂಥ ಸಂಖ್ಯೆ ತಮಗೆ ಲಾಭವನ್ನು ತಂದು ಕೊಡುತ್ತೆ ಅಂತಲೂ ಹೇಳ್ತಾ ಇದಾಗಿತ್ತು ನಮ್ಮ ಕರ್ಕಾಟಕ ರಾಶಿಯ ಯುಗಾದಿಯ ಭವಿಷ್ಯ ಅಂತ ಹೇಳ್ತಾ ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಂದು ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಸಂಪತ್ತು ಮತ್ತು ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.